ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರ ಬಯಲಾಗ್ತಾ ಇದೆ. ದುಬೈ, ಉಗಾಂಡಾ ದೇಶಗಳಿಂದ ಗೋಲ್ಡ್ ಸರಬರಾಜಾಗಿರೋದು ಗೊತ್ತಾಗಿದೆ. ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಪಡೆದು ಸ್ಮಗ್ಲಿಂಗ್ ಮಾಡ್ತಾ ಇರುವಂಥದ್ದು ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಆರೋಪಿ ತರುಣ್ ಕೊಂಡೂರು, ರಾಜು ಜೊತೆ ದೋಖಾ ಮಾಡಲಾಗಿದೆ. ಹಾಗೆಯೇ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತು. ಇಡೀ ತನಿಖೆಯಲ್ಲಿ ಮತ್ತಷ್ಟು ರನ್ಯಾ ಸ್ಮಗ್ಲಿಂಗ್ ಬಯಲಾಗ್ತಾ ಇದೆ. ನಕಲಿ ಡಿಕ್ಲರೇಷನ್ ಪತ್ರ ನೀಡಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗಿದೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿದ್ರು ರನ್ಯಾರಾವ್ ಎನ್ನುವುದು ಗೊತ್ತಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಚಿನ್ನವನ್ನ ತೆಗೆದುಕೊಂಡು ಹೋಗುವುದಾಗಿ ಡಿಕ್ಲೇರ್ ಮಾಡಿದ್ರು ರನ್ಯಾ. 2 ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನ ರನ್ಯಾ ಹೊಂದಿದ್ರು. ಆರೋಪಿ, ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪಿ. ಒಂದು ದಾಖಲೆಯನ್ನ ಗೋಲ್ಡ್ ಎಕ್ಸ್ಪೋರ್ಟ್ ಅಂತ ತೋರಿಸ್ತಿದ್ರು, ಮತ್ತೊಂದು ದಾಖಲೆ ಮೂಲಕ ಭಾರತಕ್ಕೆ ಪ್ರಯಾಣ ಮಾಡ್ತಾ ಇದ್ರು. ಆ ಮೂಲಕ ಭಾರತಕ್ಕೆ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ರನ್ಯಾ ಎನ್ನುವಂಥದ್ದು ಗೊತ್ತಾಗಿದೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ರನ್ಯಾ ತಪ್ಪು ಮಾಹಿತಿ ನೀಡಿರೋದು ಅಥವಾ ಡಿಕ್ಲರೇಷನ್ ಕೊಡ್ತಾ ಇದ್ದಿದ್ದು ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ದೇಶದಿಂದ ರನ್ಯಾರಾವ್ ಗೋಲ್ಡ್ ಅನ್ನ ತರ್ತಾ ಇದ್ರು, ಅದು ನಮ್ಮ ದೇಶಕ್ಕೆ ದುಬೈ, ಉಗಾಂಡಾ ದೇಶಗಳಿಂದ ಗೋಲ್ಡ್ ಅನ್ನ ತಗೊಂಡು ಬರ್ತಾ ಇದ್ರು. ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಆರೋಪಿ ತರುಣ್ ಕೊಂಡೂರು, ರಾಜು ಜೊತೆ ದೋಖಾ ಮಾಡಿರೋದು ಕೂಡ ಗೊತ್ತಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ 2 ದಾಖಲೆಗಳನ್ನು ತಂದು ತೋರಿಸಿ ಈ ಮೂಲಕ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತು. ಕಸ್ಟಮ್ಸ್ ಅಧಿಕಾರಿಗಳಿಗೆ ಮೋಸ ಮಾಡುವಂತ ಕೆಲಸವನ್ನು ಕೂಡ ರನ್ಯಾರಾವ್ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ನಕಲಿ ಡಿಕ್ಲರೇಷನ್ ಪತ್ರ ಕೊಟ್ಟು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ನಟಿ. ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ರನ್ಯಾರಾವ್ ಯಾಮಾರಿಸಿದ್ರು. ಸ್ವಿಟ್ಜರ್ಲ್ಯಾಂಡ್ ಮತ್ತು US ಗೋಲ್ಡ್ ತೆಗೆದುಕೊಂಡು ಹೋಗೋದಾಗ್ಲಿ ರನ್ಯಾ ಡಿಕ್ಲೇರ್ ಕೂಡ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. 2 ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನು ಕೂಡ ಆರೋಪಿ ಹೊಂದಿದ್ರು. ಒಂದು ದಾಖಲೆಯನ್ನ ಗೋಲ್ಡ್ ಎಕ್ಸ್ಪೋರ್ಟ್ ಅಂತ ತೋರಿಸ್ತಾ ಇದ್ರು, ಮತ್ತೊಂದು ದಾಖಲೆಯನ್ನ ಭಾರತಕ್ಕೆ ಪ್ರಯಾಣ ಮಾಡ್ತೀನಿ ಅಂತ ತೋರಿಸ್ತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದೆ. ಈಗ 2 ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನು ಆರೋಪಿ ಹೊಂದಿದ್ರು. ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ತ, ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ರನ್ಯಾರಾವ್ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ವೇಳೆ ಮತ್ತಷ್ಟು ವಿಚಾರಗಳು ಬಯಲಾಗಿರುವಂತದ್ದು. ಈ ರನ್ಯಾಗೆ ದುಬೈ, ಉಗಾಂಡಾ ಮತ್ತು ಇತರೆ ಸಪ್ಲೈಯರ್ಸ್ ನಿಂದ ಗೋಲ್ಡ್ ಸರಬರಾಜು ಆಗ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಪ್ಲೈಯರ್ಸ್ ಗಳಿಂದ ಗೋಲ್ಡ್ ಪಡೆದುಕೊಂಡು ಮತ್ತೊಬ್ಬ ಆರೋಪಿ ಈ ತರುಣ್ ಕೊಂಡೂರ್ ಏನಿದ್ದಾನೆ, ಈತನ ಜೊತೆ ಸೇರ್ಕೊಂಡು ಈಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನೋದು ಇಲ್ಲಿ ಸಾಬೀತಾಗಿರುವಂತದ್ದು. ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ಲು. ಈಕೆ ನಕಲಿ ಡಿಕ್ಲರೇಷನ್ ಪತ್ರ ನೀಡಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗಿದೆ. ಅಂದ್ರೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ಅನೇಕ ಬಾರಿ ಈಕೆ ಯಾಮಾರಿಸಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ ಮತ್ತು USA ಗೋಲ್ಡ್ ತೆಗೆದುಕೊಂಡು ಹೋಗೋದಾಕಿ ಈಕೆ ಡಿಕ್ಲೇರ್ ಮಾಡ್ತಾ ಇದ್ಲು. ಅಂದ್ರೆ ಸರ್ಟಿಫಿಕೇಟ್ ಅನ್ನು ಕೂಡ ಡೂಪ್ಲಿಕೇಟ್ ಮಾಡ್ಕೊಡ್ತಾ ಇದ್ಲು, ಫೇಕ್ ಕೊಡ್ತಾ ಇದ್ಲು ಅಂತಂದ್ರೆ ಇದ್ರ ಹಿಂದೆನೂ ಕೂಡ ಅನೇಕರಿದ್ದಾರೆ ಅನ್ನೋದು ಇಲ್ಲಿ ಜಗತ್ ಜಾಹೀರಾಗ್ತಾ ಇರುವಂತದ್ದು. 2 ಸೆಟ್ಗಳ ಈ ಟ್ರಾವೆಲ್ ಡಾಕ್ಯುಮೆಂಟ್ ಗಳನ್ನು ಕೂಡ ಈಕೆ ಹೊಂದಿರ್ತಾಳೆ. ಒಂದು ದಾಖಲೆಯನ್ನ ಗೋಲ್ಡ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ಲು, ಮತ್ತೊಂದು ದಾಖಲೆ ಭಾರತಕ್ಕೆ ಪ್ರಯಾಣ ಮಾಡೋದಕ್ಕೆ ಈಕೆ ತೋರಿಸ್ತಾ ಇದ್ಲು. ಆ ಮೂಲಕ ಅಂದ್ರೆ ತಿಂಗಳಲ್ಲಿ 3-4 ಬಾರಿ ಈಕೆ ದುಬೈಗೆ ಹೋಗಿ ಬರ್ತಾ ಇರುವಂತದ್ದು ಗೊತ್ತಾಗಿರುವಂತಹ ವಿಷಯ. ಅದೇ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಯೂಸ್ ಮಾಡಿರುವಂತದ್ದು. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ಈಕೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಸ್ವಿಟ್ಜರ್ಲ್ಯಾಂಡ್ ಜಿನಿವಾ ರೈಲ್ವೆ ಸ್ಟೇಷನ್ ಅಂತ ನಮೂದಿಸಿ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಮತ್ತು ಈ ರನ್ಯಾ ಹರ್ಷವರ್ಧಿನಿ ಅನ್ನೋ ಒಂದು ಹೆಸರಲ್ಲಿ ಪ್ರಯಾಣದ ಮಾಹಿತಿಯನ್ನು ಕೂಡ ಈಕೆ ಕೊಡ್ತಾ ಇದ್ಲು. ಒಟ್ಟಾರೆ ಮೊಬೈಲ್ ಫೋನ್ಗಳು ಮತ್ತು ಡಿಜಿಟಲ್ ಡಿವೈಸ್ ಗಳಲ್ಲಿ ಹಲವು ಸಾಕ್ಷಿಗಳು ಕೂಡ ಪತ್ತೆ ಆಗಿದೆ. ಅಂದ್ರೆ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ನುಸುಗು ಕೂಡ ಕಲಿಸಿದ್ರು. ನಗದು ಹಣಕ್ಕೆ ಮಾರಾಟ ಮಾಡ್ತಾ ಇದ್ಲು ರನ್ಯಾರಾವ್ ಭಾರತಕ್ಕೆ ಗೋಲ್ಡ್ ತಂದು ಮತ್ತು ಈ ಗೋಲ್ಡ್ ಅನ್ನ ಇಲ್ಲಿರುವಂತಹ ಜ್ಯುವೆಲರಿಗಳಿಗೂ ಕೂಡ ಮಾರಾಟ ಮಾಡ್ತಾ ಇದ್ಲು. ಅಂದ್ರೆ ವಿದೇಶಿ ಗೋಲ್ಡ್ ಸಪ್ಲೈಯರ್ಸ್ ಆಗಿರ್ಬೋದು, ಹವಾಲಾ ಆಪರೇಟರ್ಸ್ ಆಗಿರ್ಬೋದು ಮತ್ತು ದುಬೈ ಮೂಲದ ಈ ಕಸ್ಟಮ್ಸ್ ಏಜೆಂಟ್ಗಳ ಜೊತೆ ಸಂಪರ್ಕವನ್ನು ಕೂಡ ಇಟ್ಕೊಂಡಿರೋದು ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಈ ಬಗ್ಗೆ ಕೂಲಂಕುಷ ಪರಿಶೀಲನೆಯನ್ನ ನಡೆಸಿ ಹಲವು ಸ್ಥಿರಾಸ್ತಿಗಳನ್ನು ಕೂಡ ಮುಟ್ಟುಕೊಳ್ಳುವ ಇಡಿ ಹಾಕೊಂಡಿರುವಂತದ್ದು. ಇಡೀ ತನಿಖೆ ವೇಳೆ ಒಟ್ಟು 55.62 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ನಗರದ ವಿಕ್ಟೋರಿಯಾ ಲೇಔಟ್ ನಲ್ಲಿರುವಂತಹ ರನ್ಯಾರಾವ್ ಮನೆ ಆಗಿರ್ಬೋದು, ಅರ್ಕಾವತಿ ಬಡಾವಣೆಯಲ್ಲಿರುವಂತಹ ಫ್ಲಾಟ್ ಆಗಿರ್ಬೋದು,
ತುಮಕೂರಿನಲ್ಲಿರುವಂತಹ ಇಂಡಸ್ಟ್ರಿಯಲ್ ಲ್ಯಾಂಡ್ ಆಗಿರಬಹುದು, ಆನೇಕಲ್ ಬಳಿ ಇರುವಂತಹ ಕೃಷಿ ಜಮೀನ್ ಆಗಿರಬಹುದು, ಎಲ್ಲವನ್ನೂ ಕೂಡ ಮುಟ್ಗೋಲು ಹಾಕೊಂಡಿದ್ದಾರೆ. ಸುಮಾರು 34.12 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಈಗ ಮುಟ್ಗೋಲು ಹಾಕೊಂಡಿರುವಂತದ್ದು. ಹೀಗಾಗಿ ರಣ್ಯಾರಾವ್ಗೆ ಸಾಕಷ್ಟು ಒಂಥರ ಇದು ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಆಗಿರುವಂತದ್ದು ಮತ್ತು ಆಕೆ ಆಡಿದಂತಹ ಕಳ್ಳಾಟಕ್ಕೆ ತಕ್ಕ ಶಾಸ್ತಿ ಕೂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇಡಿ ಅಧಿಕಾರಿಗಳು ಮತ್ತಷ್ಟು ಈ ಪ್ರಕರಣವನ್ನ ಚುರುಕುಗೊಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.